ನಮಸ್ಕಾರ ಸ್ನೇಹಿತರೆ, ಹಂಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಬಾಲಕೃಷ್ಣ. ನಾವು ಇವತ್ತು ಬೆಳ್ತಂಗಡಿ ತಾಲೂಕಿನ ಉಜಿರೆ ಹತ್ರ ಇರುವಂಥ ಸೂರ್ಯ ಸದಾಶಿವ ರುದ್ರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈ ದೇವಸ್ಥಾನ ಮಂಗಳೂರಿಂದ 75 ಕಿಲೋಮೀಟ್ರು, ಧರ್ಮಸ್ಥಳದಿಂದ 16 ಕಿಲೋಮೀಟ್ರು, ಉಜಿರೆಯಿಂದ 4 ಕಿಲೋಮೀಟರು ದೂರದಲ್ಲಿದೆ. ಈ ದೇವಸ್ಥಾನ ಸದಾಶಿವ ರುದ್ರ ದೇವಸ್ಥಾನ ಅಂತ ಕರಿತಾ ಇದ್ರು, ಸೂರ್ಯ ದೇವಸ್ಥಾನ ಅಂತ ಹೆಸರುವಾಸಿಯಾಗಿದೆ. ಹಾಗೆ ಜನಪ್ರಿಯನೂ ಆಗಿದೆ ಮತ್ತು ಪ್ರಸಿದ್ಧವೂ ಆಗಿದೆ. ದಟ್ಟ ಕಾಡಿನ ಮಧ್ಯೆ ಇರುವಂಥ ಈ ದೇವಸ್ಥಾನ ಪ್ರಶಾಂತ ಹಾಗೂ ಶಾಂತವಾಗಿದೆ. ನೋಡಿ, ಇಲ್ಲಿ ಎಷ್ಟು ದೂರದವರೆಗೂ ನೋಡಿದರೆ ನಿಮಗೆ ಹಸಿರಿನ ಸಿರಿಯೇ ಕಾಣ್ತದೆ. ನೋಡಿ, ನಾವೀಗ ದೇವಸ್ಥಾನ ನೋಡಿ ನಮಗೆ ಇಲ್ಲಿಂದ ಮೇಲೆ ಇದ್ದೇವೆ. ನಾವು ದೇವಸ್ಥಾನ ಈ ನೆಲದ ಮಟ್ಟದಿಂದ ಸುಮಾರು 10-15 ಫೀಟು ಕೆಳಗೆ ಉಂಟು. ನೋಡಿ, ನಿಮಗೆ ಕಾಣ್ತಾ ಇರೋದು ಈಗ ದೇವಸ್ಥಾನದ ಮೇಲಿನ ಒಂದು ಮಾಡು. ನಾವೀಗ ಈ ಮೆಟ್ಲನ್ನು ಇಳ್ಕೊಂಡು ಕೆಳಗೋಗ್ಬೇಕು. ನೋಡುವ, ನಾವೀಗ ಕೆಳಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಎಲ್ಲ ಚಪ್ಪಲೆಲ್ಲ ಬಿಡಲಿಕ್ಕೆ ಕೂಡದು ಸ್ನೇಹಿತರೆ, ಎಲ್ಲವನ್ನು ದೂರದಲ್ಲಿ ಇಟ್ಟು ಬರಬೇಕು. ಬಹಳ ಶುದ್ಧತೆಯನ್ನು ಕಾಪಾಡಿದ್ದಾರೆ. ನೋಡಿ, ಈಗಷ್ಟೇ ಬಹಳ ಮಳೆ ಬಂದು ನಿಂತಿದೆ. ಬೆಳಗ್ಗೆ 8 ಗಂಟೆ ಆಗ್ತಾ ಉಂಟು. ಈಗ ನೋಡಿ, ಜನ ಸ್ವಲ್ಪ ಕಮ್ಮಿ. ಈಗಷ್ಟೇ 7:30 ಗಂಟೆಗೆ ಈ ದೇವಸ್ಥಾನ ಓಪನ್ ಆಗ್ತದೆ. ದೇವಸ್ಥಾನ ಮಂಗಳೂರು ಶೈಲಿಯ ವಾಸ್ತುಶಿಲ್ಪವನ್ನು ಹೋಲ್ತಾ ಉಂಟು. ಹಂಚಿನ ಇಳಿಜಾರಿನ ಮೇಲ್ಛಾವಣಿಯನ್ನು ಹಾಕಿದ್ದಾರೆ. ಬೆಳಿಗ್ಗೆ ಬೇಗ ಬಂದರೆ ಜನಸಂದಣಿ ಕಮ್ಮಿ ಇರ್ತದೆ. ಹಾಗೆ ನಾವು ಬೆಳಿಗ್ಗೆ ಬೇಗ ಬಂದಿದ್ದೇವೆ. ನಮಗೆ ಇನ್ನು ಕೂಡ ಸುಮಾರು ಕಡೆಗೆಲ್ಲ ಹೋಗಲಿಕ್ಕೆ ಉಂಟು. ಹಾಗಾಗಿ ನಾವು ಮೊದಲಿಗೆ ಈ ಸೂರ್ಯ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈಗ ನೋಡಿ, ನಾವು ಇಲ್ಲಿ ಒಂದು ಮೆಟ್ಲು ಇಳಿದು ಹೋಗಬೇಕು. ಇಲ್ಲಿ ಸಾಕಷ್ಟು ನಿಮಗೆ ಬೋರ್ಡ್ಗಳನ್ನು ಹಾಕಿದ್ದಾರೆ, ಮಾಹಿತಿ ಕಚೇರಿ ಉಂಟು. ಅದನ್ನೆಲ್ಲ ನಾನು ವಾಪಸ್ ಬರುವಾಗ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ ಸ್ನೇಹಿತರೆ. ಈ ಸುಂದರವಾದ ಪರಿಸರವನ್ನು ನೋಡಿ, ಮೋಡ ಕವಿದಿದೆ. ಇನ್ನೇನು ಮತ್ತೆ ಮಳೆ ಬರುವ ಲಕ್ಷಣಗಳು ತುಂಬ ಕಾಣ್ತಾ ಉಂಟು. ಆ ಸೌಂದರ್ಯವನ್ನು ನಿಮಗೆ ತೋರಿಸ್ಬೇಕು ಅಂತ ಅನಿಸಿತು. ಹಾಗಾಗಿ ಒಂದು ರೌಂಡು ನಿಮಗೆ ನಾನು ಆ ಸೌಂದರ್ಯವನ್ನು ತೋರಿಸ್ತಾ ಇದ್ದೇನೆ. ಈ ದೇವಸ್ಥಾನದಲ್ಲಿ ಇರುವಂಥ ಈಶ್ವರನ ಲಿಂಗ ಸ್ವಯಂಭೂ ಸ್ನೇಹಿತರೆ. ದೇವಸ್ಥಾನದ ಒಳಗೆ ವಿಡಿಯೋ ಚಿತ್ರೀಕರಣ ಮಾಡುವಾಗಿಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಆದರೂ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ, ನಿಮಗೆ ತೋರಿಸುವಂಥ ಪ್ರಯತ್ನ ಸಾಧ್ಯವಾದಷ್ಟು ನಾನು ಮಾಡ್ತೀನಿ. ನೋಡಿ, ನಾವೀಗ ದೇವಸ್ಥಾನದ ಮುಂಭಾಗಕ್ಕೆ ಬರ್ತಾ ಇದ್ದೇವೆ. ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಧ್ವಜಸ್ತಂಭ ಉಂಟು, ಎತ್ತರವಾದ ಧ್ವಜಸ್ತಂಭ. ಮುಂದೆ ಮುಖಮಂಟಪದಲ್ಲಿ 4 ಕಂಬಗಳು. ತುಂಬ ಸುಂದರವಾದ ದೇವಸ್ಥಾನ ಸ್ನೇಹಿತರೆ ಇದು. ಮುಂದೆ ಹೋದರೆ ನೋಡಿ, ಮೇಲೆ ಆ ಮಂಟಪದಲ್ಲಿ ಕೂಡ ಆ ಈಶ್ವರನ ಒಂದು ಮೂರ್ತಿಯನ್ನು ಇಟ್ಟಿದ್ದಾರೆ. ಎತ್ತರವಾದ ಆ ಧ್ವಜಸ್ತಂಭ ಆ ಮೋಡದ ನಡುವಿನಲ್ಲಿ ಎಷ್ಟು ಸುಂದರವಾಗಿ ಕಾಣ್ತಾ ಉಂಟು. ನೋಡುವ, ನಾವೀಗ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೇವೆ. ಎಷ್ಟು ಸಾಧ್ಯವೋ ಅಷ್ಟು ನಾನು ನಿಮಗೆ ತೋರಿಸುವ ಪ್ರಯತ್ನ ಮಾಡ್ತೇನೆ. ಗಂಧ ಕರ್ಪೂರ ಇದನ್ನೆಲ್ಲ ಹಚ್ಚಕೂಡ್ದು ಅಂತ ಇದ್ರ ಮೇಲೆ ಒಂದು ಬೋರ್ಡ್ ಹಾಕಿದ್ದಾರೆ. ನೋಡುವ, ಎಷ್ಟು ಸುಂದರವಾಗಿ ಕಾಣ್ತಾ ಉಂಟು. ಇಲ್ಲಿ ಕೂಡ ನಿಮಗೆ ಸಾಕಷ್ಟು ನಾಗಬನ, ಒಂದು ನಂದಿ ಮಂಟಪ, ಹಾಗೆ ಅಲ್ಲಿ ಕೂಡ ಯಾವುದೋ ಒಂದು ಅಂಗಡಿ ಉಂಟು. ಅದನ್ನು ನಾನು ಸುತ್ತಿನಲ್ಲಿ ಬರುವಾಗ ಮತ್ತೊಮ್ಮೆ ನಿಮಗೆ ತೋರಿಸ್ತೇನೆ. ನೋಡಿ, ಇಲ್ಲಿ ಕಾಣಿಕೆ ಹಾಕುವವರು ಈ ಡಬ್ಬೆಯಲ್ಲಿ ಹಾಕ್ಬೋದು. ಇದನ್ನು ಕೂಡ ಮುಟ್ಟಬಾರ್ದು ಅಂತ ಹೇಳಿದ್ದಾರೆ, ಯಾಕಂದರೆ ಶುದ್ಧತೆ ಹಾಳಾಗಬಾರ್ದು ಅಂತ. ನೋಡಿ, ನಮಗೆ ಒಳಗೆ ಹೋಗುವಂಥ ಇದು ದ್ವಾರ. ಇಲ್ಲಿ ಓಂ ಶ್ರೀ ಸದಾಶಿವ ರುದ್ರಾಯ ನಮಃ ಅಂತ ಹಾಕಿದ್ದಾರೆ. ಒಳಗೆ ನಮಗೆ ಚಿತ್ರೀಕರಣ ಮಾಡೋ ಹಾಗಿಲ್ಲ. ದೂರದಿಂದನೇ ನಾನು ನಿಮಗೆ ಆ ಝೂಮ್ ಮಾಡಿ ತೋರಿಸುವ ಪ್ರಯತ್ನ ಮಾಡ್ತೀನಿ. ಜನಸಂದಣಿ ಮಧ್ಯದಲ್ಲಿ ಕಾಣ್ತದೆ ಇಲ್ವೋ ಗೊತ್ತಿಲ್ಲ. ನೋಡಿ, ದೂರದಲ್ಲಿರುವಂಥ ಸ್ವಯಂಭೂ ಲಿಂಗ, ಆ ಸದಾಶಿವ ರುದ್ರ ನೋಡ್ತಾ ಇದ್ದೀರಿ ನೀವು. ಜನಸಂದಣಿ ಈಗಷ್ಟೇ ಶುರುವಾಗಿದೆ. ನಾನು ಕೂಡ ಈಗ ಒಳಗೆ ಹೋಗ್ತೀನಿ, ಪ್ರಯತ್ನ ಮಾಡ್ತೀನಿ. ಇಲ್ಲಿ ಒಳಗೆ ತೆಗಿಲಿಕ್ಕೆ ಬಿಡಲಿಲ್ಲ, ಆದರೂ ನಾನು ವಿಡಿಯೋ ಚಿತ್ರಗಳನ್ನ ಗೊತ್ತಾಗದಾಗೆ ಮಾಡ್ತಾ ಇದ್ದೇನೆ. ನೋಡಿ, ಇದು ಗರ್ಭಗುಡಿ. ಎಲ್ಲ ಕಲ್ಲಿನದೇ ಗರ್ಭಗುಡಿ, ಶಿಲೆಕಲ್ಲಿನಿಂದ ಮಾಡಿರುವಂಥ ಗರ್ಭಗುಡಿ.
ಇಲ್ಲಿ ಮುಂದೆ ಬಂದರೆ ಎಡಗಡೆ ಸ್ವಯಂಭೂ ಗಣಪತಿ ನೋಡುವ. ನಾವು ಅದನ್ನು ನೋಡುವ. ಸ್ವಯಂಭೂ ಗಣಪತಿ. ಒಂದು ದೀಪ ಹಚ್ಚಿ ಪೂಜೆ ಈಗಷ್ಟೇ ಮಾಡಿ ಇಟ್ಟಿದ್ದಾರೆ. ಬನ್ನಿ ನಾವು ಮತ್ತೆ ಸುತ್ತಿನಲ್ಲಿ ಮುಂದೆ ಹೋಗುವ. ನಾವೀಗ ದೇವಸ್ಥಾನದ ಹಿಂಬದಿಗೆ ಬಂದಿದ್ದೇವೆ. ಇಲ್ಲಿ ಸಾಕಷ್ಟು ನೋಡುವಂಥ ಪ್ರೇಕ್ಷಣೀಯ ಸ್ಥಳಗಳು ಉಂಟು ಸ್ನೇಹಿತರೆ. ಎಲ್ಲವೂ ಈಗ ಮಳೆಗಾಲದಲ್ಲಿ ಅದನ್ನೆಲ್ಲ ನೋಡಲಿಕ್ಕೆ ಆಗ್ತಾ ಇಲ್ಲ. ಕೆಲವು ಕಡೆ ನಮ್ಮನ್ನು ಬಿಡ್ತಾ ಇಲ್ಲ, ಯಾಕಂದರೆ ಅಲ್ಲಿ ಜಾರ್ತದೆ ಅಂತ ಹೇಳಿ ಅಲ್ಲಿಗೆಲ್ಲ ಹೋಗಲಿಕ್ಕೆ ನಿಷೇಧ. ನಾವು ಗರ್ಭಗುಡಿಯನ್ನು ಕೂಡ ಮುಟ್ಟೋ ಹಾಗಿಲ್ಲ, ದೂರದಲ್ಲೇ ಹೋಗಬೇಕು. ನೋಡಿ, ಇಲ್ಲಿ ಆ ಪೈಪಿನ ಒಂದು ರೈಲಿಂಗ್ಸ್ ಹಾಕಿದ್ದಾರೆ. ಆ ರೈಲಿಂಗ್ಸಿನ ಒಳಗೇನೆ ನಾವು ಹೋಗಬೇಕು. ನಾವೀಗ ಒಳಗಿನಿಂದ ಹೊರಗೆ ಬಂದಿದ್ದೀವಿ. ಹೊರಗೆ ಬಂದು ತೀರ್ಥ ಪ್ರಸಾದ ಎಲ್ಲ ನಮಗೆ ಈ ಬಾಗಿಲಿನ ಬದಿಯಲ್ಲೇ ಕೊಡ್ತಾರೆ. ಒಳಗೆ ನಮಗೆ ಏನು ತೀರ್ಥ ಗಂಧ ಪ್ರಸಾದ ಕೊಡೋದಿಲ್ಲ. ನೋಡಿ, ನಾವೀಗ ಸುತ್ತಿಗೆ ಹೋಗೋ ಪ್ರಯತ್ನ ಮಾಡ್ತೀನಿ. ಆದರೆ ಈಗ ಜನಸಂದಣಿ ಸ್ವಲ್ಪ ಕಮ್ಮಿ ಇರೋದ್ರಿಂದ ಮತ್ತೊಮ್ಮೆ ದೇವರ ದರ್ಶನ ಮಾಡುವ. ಬೆಳಿಗ್ಗೆ ಬೇಗ ಬಂದರೆ ದರ್ಶನ ತುಂಬ ಚಂದದಲ್ಲಿ ಮಾಡ್ಬೋದು ಸ್ನೇಹಿತರೆ. ಟೈಮು ಕಳೆದ ಹಾಗೆ ಜನಸಂದಣಿ ಜಾಸ್ತಿ ಆಗ್ತದೆ. ಈಗ ಮಳೆಗಾಲ ಆಗಿರೋದ್ರಿಂದ ನೋಡಲಿಕ್ಕೆ ಬಹಳ ಸುಂದರ ಹಾಗೂ ತಂಪು, ಹಚ್ಚ ಹಸಿರಿನ ಕಾಡಿನ ಮಧ್ಯೆ ಇರುವಂಥ ಈ ದೇವಸ್ಥಾನ ನೋಡೋದಕ್ಕೇನೆ ತುಂಬ ಖುಷಿ ಆಗ್ತದೆ. ನೋಡಿ ಸ್ನೇಹಿತರೆ, ಈಗ ನಿಮಗೆ ಗರ್ಭಗುಡಿಯಲ್ಲಿರುವ ಸದಾಶಿವ ರುದ್ರ ದೇವರು ನಿಮಗೆ ಚಂದದಲ್ಲಿ ಕಾಣ್ಬೋದು. ಇಷ್ಟು ಚಂದದಲ್ಲಿ ಕಾಣಲಿಕ್ಕೆ ಮತ್ತೆಂದು ಸಾಧ್ಯ ಆಗಲಿಕ್ಕಿಲ್ಲ. ನೋಡಿ, ಎಷ್ಟು ಚಂದದಲ್ಲಿ ನಾವು ಸದಾಶಿವ ರುದ್ರನನ್ನು ನೋಡ್ತಾ ಇದ್ದೇವೆ. ಎಲ್ಲರಿಗೂ ಆ ಸದಾಶಿವ ರುದ್ರ ಒಳ್ಳೇದು ಮಾಡಲಿ, ಆಯುರಾರೋಗ್ಯ ಭಾಗ್ಯ ಅಷ್ಟೈಶ್ವರ್ಯನ್ನು ಕರುಣಿಸಿ ಕಾಪಾಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಬೇಡ್ಕೊಳ್ತಾ ಇದ್ದೇನೆ. ನೋಡಿ, ಈಗ ನಾವು ಹೊರ ಸುತ್ತಿನಲ್ಲಿ ಹೋಗುವ. ಇಲ್ಲಿ ಒಂದು ಮಂಟಪದೊಳಗೆ ನಂದಿಯ ಚಿತ್ರವನ್ನು ಮಾಡಿದ್ದಾರೆ. ನೋಡುವ ನಾವು ಆ ನಂದಿಯ ಚಿತ್ರ. ಆ ನಂದಿಯ ಮಂಟಪದ ಬದಿಯಲ್ಲೇ ನಾಗಬನಕ್ಕೆ ದಾರಿ ಅಂತ ಮೇಲೆ ಹೋದರೆ ನಾಗಬನ ಉಂಟು. ನೋಡಿ, ಆ ನಂದಿಯ ಚಿತ್ರವನ್ನು ಬಿಡಿಸಿದ್ದಾರೆ ಇಲ್ಲಿ. ಎಷ್ಟು ಸುಂದರವಾದ ನಂದಿ. ಹಾಗೆ ಇದು ಸುತ್ತಿಗೆ ಹೋಗಲಿಕ್ಕೆ, ಹೊರ ಸುತ್ತಿಗೆ ಹೋಗುವಂಥ ಜಾಗ. ತುಂಬ ಮಳೆ ಬಂದು ಜಾರ್ತದೆ. ನೋಡಿ, ಇಲ್ಲಿ ಒಂದು ಮಣ್ಣಿನ ಹರಕೆಯ ಗೊಂಬೆಗಳು. ಇಲ್ಲಿ ವಿಶೇಷ ಅಂದರೆ ಹರಕೆ ಹೊತ್ಕೊಳ್ಳೋರು ಮಣ್ಣಿನ ಮೂರ್ತಿಗಳನ್ನು ಹರಕೆ ರೂಪದಲ್ಲಿ ಕೊಡಬೇಕು. ಈ ದೇವಸ್ಥಾನದ ಇತಿಹಾಸವನ್ನು ಪೂರ್ತಿಯಾಗಿ ತಿಳ್ಕೋಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೂರ್ತಿಯಾದ ಇತಿಹಾಸವನ್ನು ಹಾಕಿರ್ತೀನಿ ಭಕ್ತರೆ. ನೀವೆಲ್ಲ ಅದನ್ನು ದಯಮಾಡಿ ಓದ್ಬೋದು. ಅದರಲ್ಲಿ ಇನ್ನೂ ಸಾಕಷ್ಟು ವಿಷಯಗಳು ನಿಮಗೆ ತಿಳಿತವೆ ಸ್ನೇಹಿತರೆ. ನೋಡಿ, ಇಲ್ಲಿ ಯಾತ್ರಿ ನಿವಾಸ. ದೂರದಿಂದ ಬಂದವರಿಗೆ ಇಲ್ಲಿ ರಾತ್ರಿ ಉಳ್ಕೊಳ್ಳೋಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಇಲ್ಲಿ ನೀವು ಆಫೀಸ್ನಲ್ಲಿ ವಿಚಾರಿಸಿದ್ರೆ ನಿಮಗೆ ಇಲ್ಲಿ ಯಾತ್ರಿ ನಿವಾಸದಲ್ಲಿ ಉಳ್ಕೊಳ್ಳೋಂಥ ವ್ಯವಸ್ಥೆನೂ ಮಾಡ್ತಾರೆ. ಬಹುಶಃ ಅದಕ್ಕೆ ಒಂದು ದಿನಕ್ಕೆ ಎಷ್ಟು ಬಾಡಿಗೆ ಅಂತ ನನಗೆ ಗೊತ್ತಿಲ್ಲ. ಸುತ್ತಲೂ ಇಂಟರ್ಲಾಕ್ ಹಾಕಿದ್ದಾರೆ. ಅಲ್ಲಿ ಮಳೆ ಬಂದಿರೋದ್ರಿಂದ ಸ್ವಲ್ಪ ಜಾಗ್ರತೆಯಾಗಿ ನಡಿಬೇಕು. ಯಾಕೆಂದರೆ ಮಳೆ ಬಂದು ಎಲ್ಲ ಪಾಚಿ ಹಿಡ್ಕೊಂಡಿದೆ. ಜಾಸ್ತಿ ಸ್ಪೀಡಾಗಿ ಹೋದರೆ ಜಾರ್ಬೋದು. ಹಾಗಾಗಿ ಭಕ್ತರೆಲ್ಲರೂ ನಿಧಾನವಾಗಿ ನಡ್ಕೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ದೂರದಲ್ಲಿ ನಿಮಗೆ ಕೆಲವಾರು ಮನೆಗಳು ಕಾಣ್ತಾ ಇರ್ಬೋದು, ಕೆಲವಾರು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥವು ಇದೆ. ಹಾಗೆ ಇಲ್ಲಿ ನೋಡಿ, ಎತ್ತರವಾದ ಒಂದು ಗೋಡೆ ಕಾಣ್ತದೆ. ನಾವು ಅದರ ಮೇಲೆ ಹೋಗಬೇಕು. ಅದರಿಂದ ಆಚೆ ಸಾಕಷ್ಟು ಸಣ್ಣ ಸಣ್ಣ ಗುಡಿಗಳು ಉಂಟು. ಅದನ್ನು ಕೂಡ ನಾವು ನೋಡುವ. ಈಗ ನಾವು ಸುತ್ತಿನಲ್ಲಿ ಹೋಗ್ತಾ ಇದ್ದೇವೆ. ನೋಡಿ, ಎಷ್ಟು ಸುಂದರವಾದ ಹಸಿರಿನನ್ನೇ ತುಂಬಿರುವಂಥ ಈ ಸ್ಥಳ ನೋಡೋದಕ್ಕೆ ತುಂಬ ಸಂತೋಷ ಆಗ್ತದೆ ಸ್ನೇಹಿತರೆ. ಪ್ರಪಂಚದ ಎಲ್ಲ ದೇವಸ್ಥಾನದಲ್ಲೂ ಹಣ, ಚಿನ್ನ, ಬೆಳ್ಳಿ ಹೀಗೆ ನಾನಾ ಥರದ ಬೆಲೆ ಬಾಳುವಂಥ ವಸ್ತುವಿಂದ ಹರಕೆ ಅರ್ಪಿಸಿದ್ರೆ, ಅದೇ ಈ ಸದಾಶಿವ ರುದ್ರ ದೇವಸ್ಥಾನದಲ್ಲಿ ಮಣ್ಣಿನಿಂದ ಮಾಡಿರುವಂಥ ಗೊಂಬೆಗಳ ರೂಪದಲ್ಲಿ
ಹರಕೆ ಹಾಕ್ತಾರೆ ಸ್ನೇಹಿತರೆ. ಬಹುಶಃ ಇಡೀ ಪ್ರಪಂಚದಲ್ಲೇ ಈ ರೀತಿಯಾದಂಥ ಹರಕೆ ಹಾಕುವಂಥ ಒಂದು ಮಣ್ಣಿನ ಹರಕೆ ಹಾಕುವಂಥ ದೇವಸ್ಥಾನ ಅಂದರೆ ಅದು ಬಹುಶಃ ಇದೇ ಸೂರ್ಯ ದೇವಸ್ಥಾನ ಇರಬೇಕು ಅಂತ ಅನಿಸ್ತದೆ. ಬೇರೆ ಯಾವುದಾದ್ರು ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರದೇಶಕ್ಕೆ ಸೂರ್ಯ ಅಂತ ಹೆಸರು ಬರೋಕ್ಕೆ ಒಂದು ಇತಿಹಾಸನೇ ಉಂಟು ಸ್ನೇಹಿತರೆ. ಈ ಪ್ರದೇಶದಲ್ಲಿ ಒಂದು ಮಹಿಳೆ ಹುಲ್ಲು ಕೊಯ್ತಾ ಇರಬೇಕಾದ್ರೆ ಆ ಮಹಿಳೆಯ ಕೈಯಲ್ಲಿರುವಂಥ ಕುಡುಗೋಲು ಒಂದು ಕಲ್ಲಿಗೆ ತಾಗಿ ಅದರಿಂದ ರಕ್ತ ಬಂದಾಗ ಭಯಭೀತಳಾಗ್ತಾಳಂತೆ. ಆಗ ತನ್ನ ಮಗನನ್ನು ಸೂರ್ಯ ಅಂತ ಕರೆದಂತೆ ಆ ಪದವಿ ಕಾಲಕ್ರಮೇಣ ಸೂರ್ಯ ಆಯಿತು ಅಂತ ಇಲ್ಲಿಯ ಜನ ನಂಬಿದ್ದಾರೆ. ಈ ದೇವಸ್ಥಾನ ಸುಮಾರು 12-13ನೇ ಶತಮಾನಕ್ಕೆ ಸೇರಿದಾಗಿದೆ ಸ್ನೇಹಿತರೆ. ಅದಕ್ಕಿಂತ ಹಿಂದಿನದೇ ಆಗಿರ್ಬೋದು. ಯಾಕಂದ್ರೆ ಇಲ್ಲಿ ಇರುವಂತ ಲಿಂಗ ಸ್ವಯಂಭೂ, ಹಾಗಾಗಿ ಬೆಳಕಿಗೆ ಬಂದು ಸುಮಾರು 13ನೇ ಶತಮಾನದ ನಂತರ ಇರಬೇಕು ಅಂತ ಅನಿಸ್ತಾ ಉಂಟು. ನೋಡಿ ಇಲ್ಲಿ ಸಣ್ಣದೊಂದು ಬಾವಿ ಕೂಡ ಉಂಟು. ಮೇಲಿಂದ ಹತ್ತಿ ಹೋಗ್ಬೇಕಾಗ್ತದೆ. ಈಗ ಅಲ್ಲಿ ಹತ್ತಿ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ನೀವೇನಾದರೂ ಬೇಸಿಗೆಯಲ್ಲಿ ಬಂದಾಗ ಅದನ್ನು ವೀಕ್ಷಣೆ ಮಾಡ್ಬೋದು ಸ್ನೇಹಿತರೆ. ಇನ್ನು ಕೂಡ ಸಾಕಷ್ಟು ಸ್ಥಳಗಳುಂಟು ನೋಡುವ. ನಾವು ಅದನ್ನು ಕೂಡ ನೋಡುವ. ಇಲ್ಲಿ ನೋಡಿ, ಇಲ್ಲಿ ದೇವಸ್ಥಾನದ ಒಂದು ಕ್ಷೇತ್ರ ಪಾಲನ ಕಲ್ಲು, ಅದಕ್ಕೆ ನಾವು ಸುತ್ತ ಹಾಕಿಕೊಂಡು ಹೋಗಬೇಕು. ಇದು ಕ್ಷೇತ್ರ ಪಾಲನ ಕಲ್ಲು. ಇಲ್ಲಿನ ರೂಪದಲ್ಲಿ ಕ್ಷೇತ್ರ ಪಾಲನನ್ನು ಸ್ಥಾಪನೆ ಮಾಡಿದ್ದಾರೆ. ಸಾಧಾರಣವಾಗಿ ಈ ನಮ್ಮ ಊರಿನ ಕಡೆ ಎಲ್ಲ ದೇವಸ್ಥಾನದಲ್ಲೂ ಈ ಕ್ಷೇತ್ರ ಪಾಲನ್ನು ಸ್ಥಾಪನೆ ಮಾಡಿರ್ತಾರೆ ಸ್ನೇಹಿತರೆ. ನೋಡಿ ದೇವಸ್ಥಾನ ನಿಮಗೆ ಎಷ್ಟು ಚಂದ ಕಾಣ್ತಾ ಉಂಟು. ಈ ಮಳೆಗಾಲದಲ್ಲಿ ದೇವಸ್ಥಾನ ಸುತ್ತು ಹಾಕದೆ ಒಂದು ಸಂತೋಷದ ಯಾವುದೇ ಜನಸಂದಣಿಯಾಗಿ ಏನೂ ಇರೋದಿಲ್ಲ. ಸ್ವತಂತ್ರವಾಗಿ ಎಷ್ಟು ಖುಷಿಯಲ್ಲಿ ನಾವು ಎಷ್ಟೇ ಸಮಯ ತಗೊಂಡು ಆರಾಮದಲ್ಲಿ ನಾವು ಸುತ್ತು ಬರ್ಬೋದು ಸ್ನೇಹಿತರೆ. ನೋಡಿ ಇಲ್ಲಿ ನಮಗೆ ತೀರ್ಥ ಪ್ರಸಾದ ಕೊಡುವಂಥ ಜಾಗ ನೋಡಿ. ಮೇಲೆ ಆ ಗೋಪುರದಲ್ಲಿ ಕೂಡ ಒಂದು ಈಶ್ವರನ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ. ತುಂಬ ಮಳೆ ಮೋಡ ಆಗಿರೋದ್ರಿಂದ ನಿಮಗೆ ಒಳಗೆ ಮಬ್ಬಾಗಿ ಕಾಣ್ತಾ ಇರ್ಬೋದು ಸ್ನೇಹಿತರೆ. ನೋಡಿ ಇಲ್ಲಿ ಸಾಕಷ್ಟು ಬೋರ್ಡ್ಗಳನ್ನು ಹಾಕಿದ್ದಾರೆ. ದೇವರ ದರ್ಶನದ ಸಮಯ, ಹಾಗೆ ಸೇವೆ ಕೊಡುವಂತ ಸಮಯ ಎಲ್ಲವನ್ನು ನಿಮಗೆ ಇಲ್ಲಿ ಬೋರ್ಡನ್ನು ಹಾಕಿದ್ದಾರೆ. ಎಲ್ಲ ವಿಷಯನ್ನು ನೀವು ಇಲ್ಲಿ ಓದಬಹುದು ಸ್ನೇಹಿತರೆ. ನೋಡ್ತಾ ಇದ್ದೀರಿ, ಸುಮಾರು 2, 3, 4 ಥರದ ಒಂದು ಬೋರ್ಡನ್ನು ಇಲ್ಲಿ ಹಾಕಿದ್ದಾರೆ. ಪ್ರತಿ ವಿಷಯನ್ನು ನೀವು ಇಲ್ಲಿ ನೋಡ್ಬೋದು, ಓದಬಹುದು. ಹಾಗೆ ಬದಿಯಲ್ಲೇ ನಿಮಗೆ ಒಂದು ಮಾಹಿತಿ ಕೇಂದ್ರ ಕೂಡ ಉಂಟು. ಆ ಮಾಹಿತಿ ಕೇಂದ್ರದಲ್ಲಿ ನಿಮಗೆ ವಿಚಾರಣೆ ಮಾಡಿದರೆ ಎಲ್ಲ ಈ ದೇವಸ್ಥಾನದ ವಿಷಯವನ್ನು ಪೂರ್ತಿಯಾಗಿ ನಿಮಗೆ ಹೇಳ್ತಾರೆ, ಮಾಹಿತಿ ಕೊಡ್ತಾರೆ. ನೋಡಿ ಮಾಹಿತಿ ಕೇಂದ್ರ, ಬದಿಯಲ್ಲೇ ಒಂದು ಮಾಹಿತಿ ಕೇಂದ್ರದ ಕಚೇರಿ ನಿಮಗೆ ಉಂಟು. ಆ ಕಚೇರಿಯ ಎದುರೇ ಒಂದು ಸೇವಾ ಕೌಂಟರ್ ಉಂಟು. ಆ ಸೇವಾ ಕೌಂಟರಲ್ಲಿ ಹೋದರೆ ನಿಮಗೆ ಸಾಕಷ್ಟು ವಿಷಯಗಳು ತಿಳಿತದೆ. ಮತ್ತೊಮ್ಮೆ ನಿಮಗೆ ಆ ಬೋರ್ಡಿನ ದರ್ಶನ ಮಾಡಿಸ್ತಾ ಇದ್ದೇನೆ. ಹಾಗೆ ನಾವು ದೂರದಲ್ಲಿ ದೇವಸ್ಥಾನ ಹೇಗೆ ಕಾಣ್ತದೆ, ನಾನೀಗ ದೇವಸ್ಥಾನದಿಂದ ಮೇಲೆ ಹತ್ತಿ ಬಂದಿದ್ದೇನೆ. ಆ ಹತ್ತಿ ನಿಂತು ನೋಡಿದಾಗ ಇಡೀ ದೇವಸ್ಥಾನ ಎಷ್ಟು ಚಂದ ಕಾಣ್ತಾ ಉಂಟು ನೋಡಿ. ಎಷ್ಟು ನೋಡಿದ್ರು ಮನಸ್ಸಿಗೆ ಸಮಾಧಾನನೇ ಆಗ್ತಾ ಇಲ್ಲ. ಹಾಗೆ ನಿಮಗೆ ಕೂಡ ನಾನು ಅದನ್ನು ತೋರಿಸ್ತಾ ಇದ್ದೇನೆ ನೋಡಿ. 13ನೇ ಶತಮಾನದಲ್ಲಿ ಈ ಪ್ರದೇಶವನ್ನು ಆಳ್ತಾ ಇದ್ದ ಬಂಗ ಅರಸರು ಈ ದೇವಾಲಯದ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದ್ದಾರೆ ಅಂತ ಇತಿಹಾಸ ಹೇಳ್ತಾ ಉಂಟು ಸ್ನೇಹಿತರೆ. ಈ ದೇವಸ್ಥಾನದಲ್ಲಿ ಏನೇ ಹರಕೆ ಹೊತ್ತರೂ ಆ ಹರಕೆ ನಿಮಗೆ ಪೂರ ಆದ್ಮೇಲೆನೆ ನಿಮಗೆ ಹರಕೆ ತೀರಿಸುವಂತ ವ್ಯವಸ್ಥೆ ಇಲ್ಲಿ ನೋಡಿ. ಇಲ್ಲಿ ನಿಮಗೆ ಎದುರು ಕಾಣ್ತಾ ಉಂಟು ದೇವಸ್ಥಾನದ ಕಚೇರಿ, ಈ ಸೇವಾ ಕೌಂಟರು ನೋಡಿ. ಈ ಸೇವಾ ಕೌಂಟರಲ್ಲಿ ನಿಮಗೆ ಎಲ್ಲ ರೀತಿಯಾದ ಒಂದು ಬೋರ್ಡಿನ ವ್ಯವಸ್ಥೆ ಮಾಡಿದ್ದಾರೆ. ನಿಮಗೆ ಆ ಬೋರ್ಡನ್ನು ನೋಡಿ ನಿಮಗೆ ಯಾವ ಸೇವೆ ಕೊಡಬೇಕು ಅಂತ ಅನಿಸ್ತದೋ ಆ ಸೇವೆಯನ್ನು ನೀವು ರಸೀದಿ ತಗೊಂಡು ಪಡಿಬೋದು. ಹಾಗೆ ಅದರ ಬದಿಯಲ್ಲಿ ಪ್ರಸಾದ ಕೂಡ
ವಿತರಣೆ ಮಾಡ್ತಾರೆ. ನೀವು ಯಾವ ಸೇವೆ ಕೊಟ್ಟಿದ್ದೀರಿ ಆ ಸೇವೆಗೆ ತಕ್ಕಂತೆ ಪ್ರಸಾದ ವಿತರಣೆ ಕೂಡ ಈ ಕೌಂಟ್ರಲ್ಲೇ ಮಾಡ್ತಾರೆ. ನೋಡಿ ಬೋರ್ಡ್ ಹಾಕಿದ್ದಾರೆ, ಸರ್ವ ಸೇವೆ, ರುದ್ರಾಭಿಷೇಕ, ಶ್ರೀ ಪ್ರಸಾದ, ಪಂಚಕಜ್ಜಾಯ, ಹಣ್ಣುಕಾಯಿ, ಎಲ್ಲ ರೀತಿಯಾದ ಒಂದು ಸೇವೆಯನ್ನು ಕೊಡ್ಬೋದು. ಅದಕ್ಕೆ ತಕ್ಕಂತ ಬೆಲೆ ಕೂಡ ಇದರಲ್ಲಿ ಹಾಕಿದ್ದಾರೆ. ನೋಡಿ ಯಾವ ಸೇವೆಯನ್ನು ಕೊಡ್ತೀರಿ ಅದು ನಿಮಗೆ ಸೇರಿದ್ದು ಸ್ನೇಹಿತರೆ. ನಾವೀಗ ಬಂದ ದಾರಿಯಲ್ಲಿ ಮತ್ತೆ ನಾವು ಮೆಟ್ಲತ್ತಿ ಹೋಗ್ತಾ ಇದ್ದೇವೆ. ಈಗಷ್ಟೇ ಗಾಳಿ ಬೀಸ್ತಾ ಉಂಟು, ಮಳೆ ಬರುವ ಲಕ್ಷಣ ತುಂಬಾ ಕಾಣ್ತಾ ಉಂಟು. ನೋಡಿ ನಾವೀಗ ಬಂದ ದಾರಿಯಲ್ಲಿ ಮೆಟ್ಲತ್ತಿ ಮೇಲೆ ಹೋಗ್ತೇವೆ. ಈ ಮೆಟ್ಲಿಂದ ಸ್ವಲ್ಪ ದೂರ ಹೋದ್ರೆ ಮತ್ತೆ ದೇವಸ್ಥಾನದ ಒಂದು ಪುಷ್ಕರಣಿ ಸಿಗ್ತದೆ. ನೋಡುವ, ನಾವು ಅಲ್ಲಿ ಕೂಡ ಹೋಗಿ ನೋಡುವ. ಹಾಗೆ ನಾವು ದೇವಸ್ಥಾನಕ್ಕೆ ಹೋಗುವ ಅದರ ಮೊದಲು ನಾವು ಮೇಲಿನಿಂದ ದೇವಸ್ಥಾನ ಹೇಗೆ ಕಾಣ್ತದೆ ನೋಡಿ. ಎಷ್ಟು ಸುಂದರವಾದ ಪರಿಸರ, ಹಚ್ಚ ಹಸುರಿನ ನಡುವೆ ಇರುವಂತ ಈ ಸದಾಶಿವ ರುದ್ರ ದೇವಸ್ಥಾನ ತುಂಬಾ ಹೆಸರುವಾಸಿ ಹಾಗೆ ಪ್ರಸಿದ್ಧವಾದ ತೀರ್ಥಕ್ಷೇತ್ರ. ನೋಡಿ ಸ್ನೇಹಿತರೆ, ಎಷ್ಟು ಸುಂದರವಾದ ಪ್ರದೇಶ, ದಟ್ಟ ಕಾಡು ನಿಮಗೆ ಕಾಣ್ತಾ ಇರ್ಬೋದು. ನೋಡಿ ದೂರದಲ್ಲಿ ನಿಮಗೆ ಇಲ್ಲಿ ಒಂದು ಹಂಚಿನ ಮಾಡಿರುವಂಥ ಒಂದು ದ್ವಾರ ಕಾಣ್ತಾ ಉಂಟು. ಅದರ ಒಳಗೆ ನಾವು ಹೋಗಬೇಕು. ಹಾಗೆ ಅಲ್ಲಿ ಏನೇನು ಉಂಟು ಅಂತ ನಾವು ನೋಡುವ. ಇಲ್ಲಿ ಭಕ್ತಾದಿಗಳಿಗೆ ಮಧ್ಯಾಹ್ನ ಅನ್ನ ಪ್ರಸಾದ ಕೂಡ ಉಂಟು. ಬಂದ ಭಕ್ತಾದಿಗಳಿಗೆಲ್ಲರಿಗೂ ಅನ್ನ ಪ್ರಸಾದ ಹಾಕ್ತಾರೆ. ಇಲ್ಲೇ ಆ ಸ್ವಲ್ಪ ಮೇಲೆ ಬದಿ ಬಲಗಡೆ ಹೋದರೆ ನಿಮಗೆ ಅನ್ನ ಪ್ರಸಾದ ಭೋಜನ ಶಾಲೆ ಉಂಟು. ಅದನ್ನು ಕೂಡ ಭಕ್ತಾದಿಗಳು ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡ್ಬೋದು ಸ್ನೇಹಿತರೆ. ನೋಡಿ ನಾವೀಗ ಈ ದ್ವಾರದ ಒಳಗೆ ಹೋಗುವ. ನಮ್ಮ ಪೂರ್ವಜರೆಲ್ಲ ಆ ಮಾಡಿನ ಮೇಲೆ ಕೂತಿದ್ದಾರೆ, ನಮ್ಮ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ ಅಂತ ಅನಿಸ್ತದೆ. ತಮ್ಮ ಕೈಯಲ್ಲಿರುವಂಥ ವಸ್ತುಗಳನ್ನು ಸ್ವಲ್ಪ ಜಾಗ್ರತೆಯಾಗಿ ಕಾಪಾಡಿಕೊಳ್ಳಿ. ನೋಡಿ ಇಲ್ಲಿ ಒಂದು ಬೋರ್ಡ್ ಕಾಣ್ಬೋದು. ಇಲ್ಲಿ ನಾವು ಕೂಡ ಕೆಳಗೆ ಇಳಿದೋಗ್ಬೇಕು. ಶ್ರೀ ಸದಾಶಿವ ರುದ್ರ ದೇವಸ್ಥಾನ ಸುರಿಯ. ನಾವು ಮಣ್ಣಿನ ಹರಕೆ ಏನಾದರೂ ಹೊತ್ತಿದ್ರೆ ಅದನ್ನು ವಿಸರ್ಜನೆ ಮಾಡುವಂತ ಜಾಗ, ಅದಕ್ಕೆ ಬನ ಅಂತ ಹೆಸರಿಟ್ಟಿದ್ದಾರೆ. ನೋಡುವ, ನಾವೀಗ ಕೆಳಗೆ ಇಳಿದು ಹೋಗ್ತಾ ಇದ್ದೇವೆ. ನೋಡಿ ಒಂದು ಸುಂದರವಾದ ಪುಷ್ಕರಣಿ ಕಾಣ್ತಾ ಉಂಟು. ಮೊದಲು ಇದು ಓಪನ್ ಆಗಿತ್ತಂತೆ. ಅದಕ್ಕೆ ಕಸ ಕಡ್ಡಿ ಹೂವು ಮತ್ತೆಲ್ಲ ಹಣ ಇದನ್ನೆಲ್ಲ ಆ ಕೆರೆಗೆ ಹಾಕ್ತಿದ್ರಂತೆ. ಅದಕ್ಕೋಸ್ಕರ ಈಗ ಇದನ್ನು ಒಂದು ಮೆಶ್ ಹಾಕಿ ಅದನ್ನು ಬಂದ್ ಮಾಡಿ ಬಿಟ್ಟಿದ್ದಾರೆ. ಯಾರಿಗೂ ಪುಷ್ಕರಣಿ ಒಳಗೆ ಇಳಿಯುವಂತ ಅವಕಾಶ ಇಲ್ಲ ಸ್ನೇಹಿತರೆ. ನೋಡಿ ಎಷ್ಟು ಸುಂದರವಾದ ಒಂದು ಹಸಿರಿನ ನಡುವೆ ಇರುವಂತ ಪುಷ್ಕರಣಿ. ಇದು ಬಹಳ ಆಳ ಉಂಟು ಅಂತ ಹೇಳ್ತಾ ಇದ್ರು. ಇಲ್ಲಿ ನೀರನ್ನು ಮುಟ್ಲಿಕ್ಕೆ ಇಲ್ಲ, ಅಶುದ್ಧ ಆಗ್ತದೆ ಅಂತ ಯಾರಿಗೂ ಕೂಡ ನೀರನ್ನು ಮುಟ್ಟುವ ಅವಕಾಶ ಇಲ್ಲ. ನೋಡಿ ಇಲ್ಲಿ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ, ದಯವಿಟ್ಟು ಕೆರೆಗೆ ಏನನ್ನು ಬಿಸಾಡಬೇಡಿ ಅಂತ, ಸ್ವಚ್ಛತೆಯನ್ನು ಕಾಪಾಡಿ ಅಂತ ಹೇಳಿದ್ದಾರೆ. ನೋಡುವ, ಇಲ್ಲಿ ಕೂಡ ನಮಗೆ ಸ್ವಚ್ಛತೆಯನ್ನು ಕಾಣ್ಬೋದು. ನೋಡಿ ಆ ಹಸುರಿನ ಮಧ್ಯೆ ನಾವು ಹೋಗ್ತಾ ಇದ್ದೇವೆ. ಈಗ ಸ್ವಲ್ಪ ದೂರದಲ್ಲಿ ಮತ್ತೊಂದು ಮೆಟ್ಲು ಕಾಣ್ತಾ ಉಂಟು. ಭಕ್ತಾದಿಗಳೆಲ್ಲ ಆ ಬನಕ್ಕೆ ಹರಕೆ ತೀರಿಸಿ ಬರ್ತಾ ಇದ್ದಾರೆ. ನಾವು ಹರಕೆಯನ್ನು ಹೊರಲಿಲ್ಲ, ಹಾಗೆ ಖಾಲಿ ನಾವು ಆ ಬನವನ್ನು ನೋಡಲಿಕ್ಕೆ ವೀಕ್ಷಣೆಗೆ ಹೋಗ್ತಾ ಇದ್ದೇವೆ. ನೋಡುವ ಹೇಗೆ ಉಂಟು. ನಾನು ಕೂಡ ಇದು ಮೊದಲನೇ ಸಾರಿ ಬಂದಿರೋದ್ರಿಂದ ನಾನು ಕೂಡ ನೋಡಲಿಲ್ಲ. ಭಕ್ತಾದಿಗಳು ಬಹಳ ನಿಧಾನದಲ್ಲಿ ಎಚ್ಚರಿಕೆಯಿಂದ ಹೋಗಬೇಕು ಸ್ನೇಹಿತರೆ. ಯಾಕೆಂದರೆ ಕೆಳಗೆ ಜಾರುವ ಲಕ್ಷಣ ಬಹಳಷ್ಟು ಉಂಟು. ಪ್ರತಿ ಕಡೆ ಬೋರ್ಡ್ ಹಾಕಿದ್ದಾರೆ, ನಿಧಾನವಾಗಿ ಹೋಗಿ ಅಂತ. ಹಚ್ಚ ಹಸುರಿನ ಕಾಡನ್ನು ನೋಡ್ತಾ ಇದ್ದೀರಿ ನೀವು. ಸುಂದರವಾದ ಪರಿಸರ ಮಧ್ಯೆ ಇರುವಂಥ ಈ ದೇವಸ್ಥಾನ ಎಷ್ಟು ಪಾವಿತ್ರ್ಯತೆಯನ್ನು ಹೊಂದಿದೆ ಅಂತ ನಿಮಗೆ ಇದರಿಂದ ಕಾಣಬಹುದು. ನೋಡಿ ಎಷ್ಟು ಸುಂದರವಾದ ಒಂದು ಪ್ರದೇಶದ. ಇಲ್ಲಿ ಭಕ್ತರಿಗೆ ದೇವರು ಪ್ರತ್ಯಕ್ಷ ಆದ ಸ್ಥಳ ಅಂತ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಒಂದು ಬೋರ್ಡ್ ನೋಡ್ತಾ ಇರ್ಬೋದು ಸ್ನೇಹಿತರೆ ನಿಮಗೆಲ್ಲ. ಹಾಗೆ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಭಕ್ತರಿಗೆ ದೇವರು ಒಲೆದ ಸ್ಥಳ ಅಂತ, ದೇವರು ಪ್ರತ್ಯಕ್ಷ ಆದ ಸ್ಥಳ ಅನ್ನೋ ಒಂದು ಬೋರ್ಡ್ ಹಾಕಿದ್ದಾರೆ.
ಇದು ಬಹಳ ಕಾಲದ ಹಿಂದೆ ಇದ್ದಂಥ ಒಂದು ಕಾನನ ಅಂದರೆ ಕಾಡು. ಆ ಕಾಡಿನ ಮಧ್ಯೆ ಹರಕೆ ಹೊತ್ತಂತ ಆ ಗೊಂಬೆಗಳನ್ನು, ಮಣ್ಣಿನ ಗೊಂಬೆಗಳನ್ನು ಇಲ್ಲಿ ವಿಸರ್ಜನೆ ಮಾಡ್ತಾರೆ. ದೂರದಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ರಾಶಿ ರಾಶಿ ಗೊಂಬೆಗಳು ಅಲ್ಲಿ ಹರಕೆ ರೂಪದಲ್ಲಿ ಕೊಟ್ಟಿದ್ದಾರೆ. ನಮಗೆ ಒಳಗೆ ಕೂಡ ಚಿತ್ರೀಕರಣ ಮಾಡುವಂತ ಅವಕಾಶ ಇಲ್ಲ. ಮೊದಲು ಆ ಗೊಂಬೆಗಳನ್ನು ಎಲ್ಲೆಲ್ಲೋ ಹಾಕ್ತಿದ್ರಂತೆ, ಈಗ ಅದನ್ನು ಎಲ್ಲೆಲ್ಲೋ ಹಾಕುವ ಹಾಗಿಲ್ಲ, ಅಲ್ಲಿಯೇ ದೇವರ ಬಣದಲ್ಲಿಯೇ ಹಾಕಬೇಕು ಅಂತ ಅಲ್ಲಿ ಕೂಡ ಒಂದು ಬೋರ್ಡನ್ನು ಹಾಕಿದ್ದಾರೆ. ನೋಡಿ, ನಾವು ನಿಮಗೆ ದೂರದಲ್ಲೇ ತೋರಿಸ್ತಾ ಇದ್ದೇನೆ. ಕಾಲಕ್ರಮೇಣ ಆ ಮಣ್ಣಿನ ಗೊಂಬೆಗಳು ಬಿಸಿಲು ಮಳೆಗೆ ಕರಗಿ ಅಲ್ಲೇ ಹೋಗ್ತದೆ. ನೋಡಿ ಸ್ನೇಹಿತರೆ, ನಾವು ಅದನ್ನೆಲ್ಲ ನೋಡಿಕೊಂಡು ವಾಪಸ್ಸು ಕೆಳಗೆ ಇಳಿದು ಬರ್ತಾ ಇದ್ದೇವೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ನೋಡಿ ಸುಮ್ಮನಾಗಬೇಡಿ. ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಶ್ರೀರಕ್ಷೆ. ನೋಡಿ ಸ್ನೇಹಿತರೆ, ಮೇಲಿಂದ ಆ ಕೆರೆಯ ನೀರು ಎಷ್ಟು ಶುದ್ಧವಾಗಿ ಕಾಣ್ತಾ ಉಂಟು. ನನ್ನ ಕೆಲಸ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ನೀವೆಲ್ಲರೂ ಬನ್ನಿ, ನಿಮ್ಮವರನ್ನು ಕರೆತನ್ನಿ, ಶ್ರೀ ರುದ್ರದೇವರ ಆಶೀರ್ವಾದವನ್ನು ಪಡೆಯಿರಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ, ವಂದನೆಗಳು. ನಾವೀಗ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗುತ್ತಾ ಇದ್ದೇವೆ. ಧರ್ಮಸ್ಥಳ ಮುಗಿಸ್ಕೊಂಡು ಅಲ್ಲಿನ ನಂತರ ನಾವು ಸುಬ್ರಹ್ಮಣ್ಯ, ಹಾಗೆ ಸಮಯ ಇದ್ದರೆ ಸೌತಡ್ಕ ಕ್ಷೇತ್ರವನ್ನು ಕೂಡ ನಾವು ವೀಕ್ಷಣೆ ಮಾಡಿ ಇವತ್ತಿನ ನಮ್ಮ ಒಂದು ಸಣ್ಣ ಕಿರು ಕ್ಷೇತ್ರ ದರ್ಶನವನ್ನು ಮುಗಿಸ್ತಾ ಇದ್ದೇವೆ ಸ್ನೇಹಿತರೆ. ನಾವು ಬಂದಂಥ ವಾಹನ ನಮಗಾಗಿ ಕಾಯ್ತಾ ಉಂಟು. ಹಾಗಾಗಿ ನಾವು ಇಲ್ಲಿಂದ ಹೊರಡ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.